ವಾಲ್ಮೀಕಿ ಎಸ್ಟಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಈಗ ಇಡಿ ವಶದಲ್ಲಿದ್ದಾರೆ. 6 ದಿನಗಳ ಕಾಲ ಇಡಿ ವಶಕ್ಕೆ ನೀಡಿದಂತಹ ನ್ಯಾಯಾಧೀಶರು ನಾಗೇಂದ್ರ ಮೇಲಿನ ಬಲವಾದ ಆರೋಪ ಏನ್ ಹಾಗಾದ್ರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಈ ಕುರಿತಾದಂತಹ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಡಿ ವಶದಲ್ಲಿ ಮಾಜಿ ಸಚಿವ ನಾಗೇಂದ್ರ ಇದ್ದಾರೆ. ಹಾಗಾದ್ರೆ ನಾಗೇಂದ್ರ ಮೇಲಿನ ಬಲವಾದ ಆರೋಪ ಏನು? ಇಡಿ ವಶಕ್ಕೆ ಪಡೆಯೋದಿಕ್ಕೆ, ಅರೆಸ್ಟ್ ಮಾಡೋದಿಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಇಡಿ ಅಧಿಕಾರಿಗಳು ನಾಗೇಂದ್ರನನ್ನ ಅರೆಸ್ಟ್ ಮಾಡೋದಿಕ್ಕೆ ಪ್ರಮುಖವಾದ ಕಾರಣ ಏನು? ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ನಾಗೇಂದ್ರನನ್ನ ಹಾಜರುಪಡಿಸಿ ವಶಕ್ಕೆ ಪಡೆಯೋದಿಕ್ಕೆ ಪ್ರಮುಖವಾದಂತಹ ಕಾರಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ನಾಗೇಂದ್ರ ಮೇಲಿರುವಂತಹ ಬಲವಾದ ಆರೋಪ. ಇಡಿ ಅಧಿಕಾರಿಗಳು ಕೋರ್ಟ್ಗೆ ರಿಮ್ಯಾಂಡ್ ಅರ್ಜಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಅರ್ಜಿಯಲ್ಲಿ ಏನಿದೆ? ಇಡಿ ಅಧಿಕಾರಿಗಳು ಕೋರ್ಟ್ಗೆ ಕೊಟ್ಟಂತಹ ರಿಮ್ಯಾಂಡ್ ಅರ್ಜಿ, ಆ ಅರ್ಜಿಯಲ್ಲಿ ಏನಿದೆ? ಆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾಗೇಂದ್ರ ವಿರುದ್ಧ ಇಡಿ ಮಾಡಿದಂತಹ ಆರೋಪಗಳು ಯಾವುವು? ರಿಮ್ಯಾಂಡ್ ಅರ್ಜಿಯಲ್ಲಿ ಕೊಡಲಾದಂತಹ ಪ್ರಮುಖವಾದ ಬಲವಾದ ಸಾಕ್ಷಿ, ಆರೋಪ ಏನ್ ಹಾಗಾದ್ರೆ? ವಾಲ್ಮೀಕಿ ನಿಗಮ ಹಗರಣ, ಬಹುಕೋಟಿ ಹಗರಣ ಇದು. ವಾಲ್ಮೀಕಿ ನಿಗಮ ಹಗರಣ ನಡೆದದ್ದೇ ಬಿ ನಾಗೇಂದ್ರ ಅವರ ಉಸ್ತುವಾರಿಯಲ್ಲಿ ಅಂತ. ಪ್ರತಿ ಹಂತದಲ್ಲೂ ಹೀಗೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದು ಬೇರಾರೂ ಅಲ್ಲ, ಮಾಜಿ ಸಚಿವ ನಾಗೇಂದ್ರ. ಶಾಂಗ್ರಿಲಾ ಮೀಟಿಂಗ್ ನಿಂದ ಹಣ ಸಂದಾಯದವರೆಗೂ ಕೂಡ ನಾಗೇಂದ್ರ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಅಂಶವನ್ನ ಇಡಿ ಅಧಿಕಾರಿಗಳು ಕೋರ್ಟ್ಗೆ ಕೊಟ್ಟಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ ನಡೆದದ್ದೇ ನಾಗೇಂದ್ರ ಉಸ್ತುವಾರಿಯಲ್ಲಿ. ಪ್ರತಿ ಹಂತದಲ್ಲಿ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದು ಬೇರಾರು ಅಲ್ಲ, ಅದು ಬಿ ನಾಗೇಂದ್ರ. ಇಲಾಖೆಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದರ ಪ್ರತಿಯೊಂದು ಸೂಚನೆ ಹೋಗಿದ್ದೆ ನಾಗೇಂದ್ರರಿಂದ. ಶಾಂಗ್ರಿಲಾ ಮೀಟಿಂಗ್ ನಿಂದ ಹಿಡಿದು ಹಣ ಸಂದಾಯದವರೆಗೂ ಕೂಡ ನಾಗೇಂದ್ರ ಸೂಚನೆ ಇದೆ. ಹಗರಣದಲ್ಲಿ ನಾಗೇಂದ್ರ ಒತ್ತಡದ ಕುರಿತಾಗಿ ಉಲ್ಲೇಖ ಇದೆ. ವಾಲ್ಮೀಕಿ ನಿಗಮ ಹಗರಣ 187 ಕೋಟಿ ರೂಪಾಯಿಗಳ ಹಗರಣ ನಡೆದದ್ದೇ ಬಿ ನಾಗೇಂದ್ರ ಅವರ ಸೂಚನೆಯ ಮೇರೆಗೆ. ಶಾಂಗ್ರಿಲಾ ಮೀಟಿಂಗ್, ಆ ಮೀಟಿಂಗ್ ನಿಂದನೇ ಆರಂಭ ಆಗುತ್ತೆ ಅಕ್ರಮ ಹಣ ವರ್ಗಾವಣೆಯ ಸ್ಕೆಚ್. ಹಗರಣದಲ್ಲಿ ನಾಗೇಂದ್ರ ಒತ್ತಡದ ಬಗ್ಗೆ ಎಂಡಿ ಪದ್ಮನಾಭ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪದ್ಮನಾಭ ಜೊತೆಗೆ ನೆಕ್ಕಂಟಿ ನಾಗರಾಜ್ ಕೂಡ ನಾಗೇಂದ್ರ ಮೇಲೇನೆ ಆರೋಪ ಮಾಡಿರೋದು. ಚಂದ್ರಶೇಖರ್ ಆತ್ಮಹತ್ಯೆಯ ಬಳಿಕ ಮತ್ತೊಂದು ಮೀಟಿಂಗ್ ನಡೆಯುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್. ಅಧಿಕಾರಿ ಚಂದ್ರಶೇಖರ್ ಯಾವಾಗ ಆತ್ಮಹತ್ಯೆಯನ್ನ ಮಾಡ್ಕೋತಾರೋ, ಅದು ಕೂಡ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೋತಾರೆ. ಅದಾದ ಬಳಿಕ ಮತ್ತೊಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಯಾಕಾಗಿ, ಯಾರ ನೇತೃತ್ವದಲ್ಲಾಯ್ತು? ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಈಗ ಇಡಿ ವಶದಲ್ಲಿರುವಂತಹ ಮಾಜಿ ಸಚಿವ ನಾಗೇಂದ್ರನನ್ನ ಅರೆಸ್ಟ್ ಮಾಡಿರೋದಕ್ಕೆ ಇಡಿ ಅಧಿಕಾರಿಗಳು ರಿಮ್ಯಾಂಡ್ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟು, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಿನ್ನೆ ಇಡಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಾಗೇಂದ್ರ ಹೇಳಿದ್ದು, ನನಗೇನೂ ಗೊತ್ತಿಲ್ಲ, ನನ್ನ ಕೈವಾಡ ಇಲ್ಲ, ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಇಡಿ ಕೋರ್ಟ್ಗೆ ಕೊಟ್ಟಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಎಲ್ಲ ಸೂಚನೆ ಹೋಗಿದ್ದು ಈ ಹಗರಣದ
ಪ್ರತಿಯೊಂದು ಸೂಚನೆ ಹೋಗಿದ್ದು ಕೂಡ ನಾಗೇಂದ್ರ ಅವರ ನೇತೃತ್ವದಲ್ಲೇ ನಾಗೇಂದ್ರ ಅವರೇ ಕೊಟ್ಟಿದ್ದು ಅಂತ. ಖಂಡಿತ ವೀಣಾ, ಅಂದರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 187 ಕೋಟಿ ರೂಪಾಯಿಯನ್ನು ನುಂಗಬೇಕು ಅಂತೇಳಿ ಒಂದಷ್ಟು ಜನರು ಏನು ಪ್ಲಾನ್ ಅನ್ನು ಮಾಡಿದ್ರು. ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು SIT ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಇಡಿ ಒಂದು ECIRನ ದಾಖಲು ಮಾಡಿಕೊಂಡು ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗದ ವಿನೋಬ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣ ಮತ್ತು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣ ಎರಡನ್ನೂ ಕೂಡ ಕೈಗೆತ್ತಿಕೊಂಡು ಒಂದು ಹೊಸ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಇಡಿಗೆ ಗೊತ್ತಾಗ್ತಾ ಹೋಗಿದೆ. ಈ ಹಗರಣ ಎಲ್ಲಿಂದ ಶುರುವಾಯಿತು, ಕೊನೆಗೆ ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಫಲಾನುಭವಿಗಳಿದ್ದಾರೆ, ಎಷ್ಟೆಷ್ಟು ಕೋಟಿ ಹೋಗಿದೆ, ಇದರ ಮೋಡಸ್ ಆಫ್ ಟ್ರಾನ್ಸಾಕ್ಷನ್ ಏನಿದೆ, ಇದರ ಸೂತ್ರಧಾರಿಗಳು ಯಾರು, ಮೇಲುಸ್ತುವಾರಿಗಳು ಯಾರು ಅನ್ನುವಂಥ ಸಂಪೂರ್ಣವಾದಂಥ ವಿಚಾರವನ್ನು ಇಡೀ ಕಲೆ ಹಾಕಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ SIT ಇಂದ ಅರೆಸ್ಟ್ ಆದಂಥ ಕೆಲವು ಆರೋಪಿಗಳು ಇಡಿ ಮುಂದೆ ಒಂದು ಸ್ಪಷ್ಟವಾದಂಥ ಇಡೀ ಪ್ರಕರಣ, ಇಡೀ ಹಗರಣ ಹೇಗೆ ನಡೀತು ಅನ್ನುವಂಥದ್ದನ್ನ ಇಡಿ ಅಧಿಕಾರಿಗಳ ಮುಂದೆ ಬಾಯಿ ಬಿಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ವಿಚಾರ ಇಡಿಗೆ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು, ಇಡೀ ಹಗರಣದ ಮೇಲುಸ್ತುವಾರಿ ವಹಿಸಿದ್ದು ಮತ್ತು ಸಂಪೂರ್ಣವಾದಂಥ ಡೈರೆಕ್ಷನ್ಸ್ ಅನ್ನು ಕೊಟ್ಟದ್ದು ಆಗಿನ ಸಚಿವರಾಗಿದ್ದಂಥ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಚಿವರಾಗಿದ್ದಂಥ ಬಿ ನಾಗೇಂದ್ರ ಅವರು. ಅಂದರೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಏನೋ ಒಂದು ಮೀಟಿಂಗ್ ನಡೆಯುತ್ತೆ 2023 ಡಿಸೆಂಬರ್ನಲ್ಲಿ. ಆ ಸಂದರ್ಭದಲ್ಲಿ ಈ ಒಂದು ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ ಸರ್ಕಾರದ ಅಧಿಕೃತ ಅನುಮತಿ ಇಲ್ಲದೆ ಅನಧಿಕೃತವಾದಂಥ ಒಂದು ಅಕೌಂಟ್ ಏನು ತೆರೆಯಲಾಯಿತು. ಅಲ್ಲಿ ಅಧಿಕಾರಿಗಳು ಸಾಕಷ್ಟು ವಿರೋಧವನ್ನು ಮಾಡಿದ್ರು ಕೂಡ ಅಕೌಂಟನ್ನು ಓಪನ್ ಮಾಡಿಸಿ ಅಲ್ಲಿಗೆ ಹಣವನ್ನು ಹಾಕಿಸಿ ಅಲ್ಲಿಂದ ಬಂಜಾರಾ ಹಿಲ್ಸ್ಗೆ ಹೋಗುತ್ತೆ. ಅಂದರೆ ಹೈದರಾಬಾದ್ನ ಬಂಜಾರಾ ಹಿಲ್ಸ್ನ RBL ಬ್ಯಾಂಕಿಗೆ ಏನು ಹೋಗುತ್ತೆ, ಅದಾದ ನಂತರ ಅಲ್ಲಿ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿಗೆ ಹೋಗುವಂಥದ್ದು, ಕ್ಯಾಶ್ ಆಗುವಂಥದ್ದು ಮತ್ತು ವಾಪಸ್ ಕರ್ನಾಟಕಕ್ಕೆ ಯಾರ್ಯಾರಿಗೆ ಸೇರಬೇಕು ಅದೆಲ್ಲವೂ ಪ್ರತಿ ಹಂತದಲ್ಲಿಯೂ ಕೂಡ ನಾಗೇಂದ್ರ ಅವರ ಮೇಲುಸ್ತುವಾರಿ ಡೈರೆಕ್ಷನ್ಸ್ ಮೇಲೆ ನಡೆದಿದೆ ಅನ್ನುವಂಥದ್ದನ್ನ ಖುದ್ದು ಏನೋ ಪದ್ಮನಾಭ MD ಪದ್ಮನಾಭನೇ ಈ ವಿಚಾರವನ್ನು ಹೇಳ್ತಾನೆ. ಸೊ ಅದರ ಜೊತೆಗೆ ಇನ್ನು ಸತ್ಯನಾರಾಯಣ ವರ್ಮಾ ಕೂಡ ಈ ವಿಚಾರದಲ್ಲಿ ಒಂದಷ್ಟು ಇಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಇನ್ನು ಸ್ಪಷ್ಟವಾಗಿ ಇವತ್ತು ಏನು ಇಡಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಇವತ್ತು ಬೆಳಗ್ಗೆ 7 ಗಂಟೆಗೆ ನ್ಯಾಯಾಧೀಶರ ಮುಂದೆ ನಾಗೇಂದ್ರವನ್ನು ಹಾಜರುಪಡಿಸುವ ಸಂದರ್ಭದಲ್ಲಿ 7 ಪುಟಗಳ ಒಂದು ವಿಸ್ತೃತವಾದಂಥ ಒಂದು ರಿಮೈಂಡ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಇಡೀ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿಚಾರವನ್ನು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಈ ಹಗರಣದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಯಿತು, ಏನಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಇದರ ಮೇಲುಸ್ತುವಾರಿ ವಹಿಸಿದ್ದೇ ನಾಗೇಂದ್ರ ಅವರ ಕೈವಾಡ ಅತ್ಯಂತ ಪ್ರಮುಖವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕ್ಷಿಗಳು ಸಿಕ್ಕಿದೆ. ಮತ್ತು ರೇಡ್ ಆದಂಥ ಸಂದರ್ಭದಲ್ಲಿ ಕೂಡ ಅವರ ಮನೆಯಲ್ಲಿ ಸಿಕ್ಕಂಥ ಒಂದಷ್ಟು ಡಿಜಿಟಲ್ ಸಾಕ್ಷಿಗಳಾಗಲಿ ಅಥವಾ ಇತರೆ ಆರೋಪಿಗಳು ಕೊಟ್ಟಂಥ ಮಾಹಿತಿಗಳೇನಿದೆ ಇದೆಲ್ಲವೂ ಕೂಡ ಏನು ನಾಗೇಂದ್ರ ಅವರ ವಿರುದ್ಧವೇ ಹೇಳ್ತಾ ಇರೋದ್ರಿಂದ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು. ಹಾಗಾಗಿ 14 ದಿನಗಳ ಕಾಲ ನಮ್ಮ ವಶಕ್ಕೆ ನೀಡಿ ಅಂತೇಳಿ ಮನವಿಯನ್ನು ಮಾಡಿದ್ರು. ಅಂತಿಮವಾಗಿ ನ್ಯಾಯಾಧೀಶರು 6 ದಿನಗಳ ಕಾಲ ಅಂದರೆ 18ನೇ ತಾರೀಕುವರೆಗೂ ಕೂಡ ಏನೋ ಇಡಿ ಅಧಿಕಾರಿಗಳ ವಶಕ್ಕೆ ನೀಡಿರುವಂಥದ್ದು. ತನಿಖೆ ಮುಂದುವರಿತಾ ಹೋದಂತೆ ಇನ್ನೂ ಹಲವು ಆರೋಪಿಗಳ ವಿಚಾರಣೆ ಮಾಡಬೇಕಾಗಿರುವಂಥದ್ದು, ಇನ್ನೊಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿ ಈಗ ರೇಡ್ ಸಂದರ್ಭದಲ್ಲಿ ಸಿಕ್ಕಂಥ ಎವಿಡೆನ್ಸ್ಗಳನ್ನು ಅನಲೈಸ್ ಮಾಡಿದ ನಂತರ ಮತ್ತೊಂದಷ್ಟು ವಿಚಾರಗಳು ಬೆಳಕಿಗೆ ಬರುವಂಥ ಸಾಧ್ಯತೆಗಳಿದೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾಗೇಂದ್ರ ಅವರು ಕೊಡಬೇಕು. ಇಲ್ಲ ಒಂದು ಕಡೆ ಕ್ಯಾಮ್ರಾಗಳ ಮುಂದೆ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇಡಿ ಅಧಿಕಾರಿಗಳ ಮುಂದೆ ಸ್ಪಷ್ಟವಾದಂಥ ಸಾಕ್ಷಿಗಳು ಇರುವಂಥದ್ದು. ನಾಗೇಂದ್ರ ಅವರೇ ಈ ಒಂದು ಹಗರಣದ ಸೂತ್ರಧಾರಿ ಅನ್ನುವಂಥದ್ದು ಅದೆಲ್ಲವನ್ನು ಕೂಡ ಇಡಿ ತಮ್ಮ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗಿದೆ. ರಮೇಶ್, ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಬಹುಶಃ ಈ ಹಗರಣ ಹೊರಗೆ ಬರ್ತಾನೆ ಇರಲಿಲ್ಲ. ಇದನ್ನ ನಾವು ಪದೇ ಹೇಳ್ತಾ ಇದ್ದೀವಿ. ಅದಾದ ನಂತರ ಏನಾಯ್ತು ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಪಡಿತೀನಿ. ಈ ಹಗರಣ ಬೆಳಕಿಗೆ ಬಂದ ನಂತರ ಅದನ್ನ ಮುಚ್ಚಾಕೋದಕ್ಕೂ ಕೂಡ ಒಂದು ಮೀಟಿಂಗ್ ನಡೆಯುತ್ತೆ. ಚಂದ್ರಶೇಖರ್ ಆತ್ಮಹತ್ಯೆಯ ಬಳಿಕ ಆವತ್ತು ಮಹತ್ವದ ಸಭೆ ಆಗತ್ತೆ. ಆ ಸಭೆಯಲ್ಲಿ ಏನಾಯ್ತು ಹಾಗಾದ್ರೆ? ಖುದ್ದು ಸಭೆಯ ನೇತೃತ್ವ ವಹಿಸಿದ್ದು ಬೇರಾರು ಅಲ್ಲ, ಮಾಜಿ ಸಚಿವ ನಾಗೇಂದ್ರ ಅವರ ನೇತೃತ್ವದಲ್ಲಿಯೇ ಸಭೆ ನಡೆಯುತ್ತೆ. ಅದು ಚಂದ್ರಶೇಖರ್ ಆತ್ಮಹತ್ಯೆಯ ಬಳಿಕ. ಆ ಮಹತ್ವದ ಸಭೆ ಎಕ್ಸ್ಕ್ಲೂಸಿವ್ ಆದಂತಹ ವಿವರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದಿಗಿಡ್ತಾ ಇದೆ. ಎಲ್ಲರನ್ನೂ ಕರೆಯಿಸಿ, ಈ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಎಲ್ಲರನ್ನ ಕರೆಯಿಸಿ ಮೀಟಿಂಗ್ ಮಾಡ್ತಾರೆ ನಾಗೇಂದ್ರ. ತನ್ನ ಹೆಸರು ಎಲ್ಲೂ ಕೂಡ ಬಾಯ್ ಬಿಡಬಾರ್ದು ಅಂತ ತಾಕೀತ್ ಮಾಡ್ತಾರೆ. ಯಾಕೆ? ಈ ಹಗರಣ ಬೆಳಕಿಗೆ ಬಂದಿದೆ. ಸೊ ಯಾರ್ಯಾರ ಕುತ್ತಿಗೆಗೆ ಸುತ್ತಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಅಧಿಕಾರಿಗಳು ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಬಾಯಿ ಬಿಡಬಾರ್ದು ಅಂತ ತಾಕೀತ್ ಮಾಡ್ತಾರೆ. ಪದ್ಮನಾಭನಿಗೆ ಒತ್ತಡ ಹಾಕ್ತಾರೆ. KIADB ಏರೋಸ್ಪೇಸ್ ಪಾರ್ಕ್ ಬಳಿ ಆ ಮೀಟಿಂಗ್ ನಡೆಯೋದು. ರಾತ್ರಿ 8 ಗಂಟೆಯ ಸುಮಾರಿಗೆ ಹಲವರನ್ನ ಕರೆಯಿಸಿ ಮೀಟಿಂಗ್ ಮಾಡ್ತಾರೆ. ಅದು ಯಾವಾಗ? ಮೇ 29 ರಾತ್ರಿ 8 ಗಂಟೆಗೆ ಆಗುವಂತಹ ಮೀಟಿಂಗ್ ಅದು. ಆ ಮೀಟಿಂಗ್ನಲ್ಲಿ ಸಚಿವರ ಸಂಬಂಧಿ ಮುರಳೀಕೃಷ್ಣ ಕೂಡ ಇರ್ತಾರೆ. ಜೊತೆಗೆ
ದಲಿತ ಸಮುದಾಯದ ನಾಯಕಿ ಯಶೋಧ ಅವರು ಕೂಡ ಇರ್ತಾರೆ, ಜೊತೆಗೆ ವಿವಿಧ ಅಧಿಕಾರಿಗಳು ಕೂಡ ಇರ್ತಾರೆ. ಅವರ ಸಮ್ಮುಖದಲ್ಲಿ ನಾಗೇಂದ್ರ ಮೀಟಿಂಗ್ ಮಾಡ್ತಾರೆ. ಎಸ್ ರಮೇಶ್, ಚಂದ್ರಶೇಖರ್ ಆತ್ಮಹತ್ಯೆಯ ನಂತರ ಮೇ 29 ರಾತ್ರಿ 8 ಗಂಟೆಗೆ ನಡೆಯುವಂತಹ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಮೀಟಿಂಗ್. ಆ ಮೀಟಿಂಗ್ನಲ್ಲಿ ಏನಾಗುತ್ತೆ? ಖಂಡಿತ ವೀಣಾ, ಅಂದರೆ ಈ ಚಂದ್ರಶೇಖರ್ ಆತ್ಮಹತ್ಯೆ ನಂತರ ಈ ಥರ ವಾಲ್ಮೀಕಿ ನಿಗಮದಲ್ಲಿ ಒಂದು ದೊಡ್ಡ ಮಟ್ಟದ ಹಗರಣ ಆಗಿದೆ ಅನ್ನುವಂಥದ್ದು ಚಂದ್ರಶೇಖರ್ ಬರೆದಿಟ್ಟಂಥ ಒಂದು ಡೆತ್ ನೋಟ್ನಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. ಅದಾದ ನಂತರ ನಿಗಮದ ಅಧಿಕಾರಿಗಳು ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ. ಇದು ಆದ 1 ದಿನ 2 ದಿನದಲ್ಲಿ ನಾಗೇಂದ್ರ ಅವರು ಇವ್ರನ್ನೆಲ್ಲರನ್ನೂ ಕರೆಸಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ತನ್ನ ಹೆಸರನ್ನ ಹೇಳ್ಬೋದು, ತನ್ನ ಸಚಿವ ಸ್ಥಾನಕ್ಕೆ ಕೂತು ಬರ್ಬೋದು, ತಾನೆಲ್ಲ ಒಂದ್ ಕಡೆ ಮುಂದೆ ಕಂಬಿ ಎಣಿಸಬೇಕಾದಂತ ಪರಿಸ್ಥಿತಿ ಬರ್ಬೋದು, ಅಂತವ್ರನ್ನ ಬಾಯಿ ಮುಚ್ಚಿಸಬೇಕು ಅಂತ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಮೇ 29ನೇ ತಾರೀಕು ರಾತ್ರಿ 8 ಗಂಟೆಗೆ ಈ KIDB ಏರೋಸ್ಪೇಸ್ ಪಾರ್ಕ್ ಬಳಿ ಒಂದು ಮೀಟಿಂಗ್ ಅನ್ನ ಕರೀತಾರೆ. ಅಲ್ಲಿ ಪದ್ಮನಾಭನಿಗೆ ಕರೆಯುವಂತಹದ್ದು MD ಆಗಿದೆ ಪದ್ಮನಾಭ್, ಮತ್ತೆ ನೆಕುಂಟಿ ನಾಗರಾಜ್ ಇರ್ತಾನೆ, ನಾಗೇಶ್ವರ ರಾವ್ ಇರ್ತಾನೆ, ಇನ್ನು ಕೆಲ ಅಧಿಕಾರಿಗಳು ಇರ್ತಾರೆ. ಅಂದ್ರೆ ನಾಗೇಂದ್ರ ಅವರ ಸಂಬಂಧಿ ಆಗಿರುವಂತಹ ಮುರಳಿ ಕೃಷ್ಣ, ದಲಿತ ಸಮುದಾಯ ನಾಯಕಿ ಯಶೋಧ, ಹೀಗೆ ಹಲವರು ಇರ್ತಾರೆ. ಅಲ್ಲಿ ಪ್ರಮುಖವಾಗಿ ನಾಗೇಂದ್ರ MD ಪದ್ಮನಾಭನಿಗೆ ಮತ್ತೆ ಇತರ ಆರೋಪಿಗಳಿಗೆ ಹೇಳುವಂತದ್ದು, ಯಾವುದೇ ಕಾರಣಕ್ಕೂ ನನ್ನ ಹೆಸರು ಇದರಲ್ಲಿ ಹೊರಗಡೆ ಬರಬಾರದು, ನನ್ನ ಹೆಸರಿನ ಹೊರಗಡೆ ಬಂದಿದ್ದೆ ಆದಲ್ಲಿ ನಿಮ್ಗೆಲ್ರಿಗೂ ಸಮಸ್ಯೆ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ, ತಾನು ಅಧಿಕಾರದಲ್ಲಿದ್ದರೆ ನಿಮ್ಮೆಲ್ರಿಗೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇದರಲ್ಲಿ ನನ್ನ ಹೆಸರು ಬಾಯಿ ಬಿಟ್ಟು ನಾನು ಅಧಿಕಾರವನ್ನು ಕಳ್ಕೊಂಡಿದ್ದೆ ಆದಲ್ಲಿ ನಿಮ್ಗೆ ಯಾರಿಗೂ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಕೂಡ ಸಂಕಷ್ಟದಲ್ಲಿ ಸಿಕ್ಕಿ ಬೀಳ್ತೀವಿ. ಹಾಗಾಗಿ ಯಾರ ಹೆಸರನ್ನು ಹೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒತ್ತಡವನ್ನು ಹಾಕುವಂಥ ಕೆಲಸಗಳನ್ನ ಮಾಡಿರುವಂತಹದ್ದು. ಈ ವಿಚಾರವನ್ನ ED ಅಧಿಕಾರಿಗಳು ಜೈಲಿನಲ್ಲಿ ಇತರೆ ಆರೋಪಿಗಳನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನ ಬಾಯ್ಬಿಟ್ಟಿರುವಂಥದ್ದು. ವಿಶೇಷವಾಗಿ ನಾಗೇಂದ್ರ ಅವರ ಆಪ್ತರು ಅನಿಸಿಕೊಂಡಂತ ನೆಕುಂಟಿ ನಾಗರಾಜ್ ಮತ್ತೆ ನೆಕುಂಟಿ ನಾಗರಾಜ್ನ ಬಾಮೈದ ನಾಗೇಶ್ವರ ರಾವ್ ಇದನ್ನ ಕನ್ಫರ್ಮ್ ಮಾಡಿರುವಂತದ್ದು. ಹೌದು, ಅವತ್ತು ಮೀಟಿಂಗ್ ನಡೆದಿತ್ತು. ಮೀಟಿಂಗ್ ನಲ್ಲಿ ನಾಗೇಂದ್ರ ಅವರು ಎಲ್ಲರ ಮೇಲೆ ಒತ್ತಡ ಹಾಕುವ ಮೂಲಕ ತಾವು ಸೇಫ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೆಲ್ಲ ಮಾತುಕತೆಗಳಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆ ಒಂದು ಹಿನ್ನೆಲೆ ನೋಡ್ತಾ ಹೋದ್ರೆ ಈಗ ನನಗೇನು ಗೊತ್ತಿಲ್ಲ, ನಂದೇನು ತಪ್ಪೇ ಮಾಡಿಲ್ಲ ಅನ್ನುವಂಥ ನಾಗೇಂದ್ರ ಅವರು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆದ ನಂತರ MD ಅವ್ರನ್ನ ಕರೆಸಿ ಮತ್ತೆ ಈಗ ಅರೆಸ್ಟ್ ಆಗಿರುವಂತಹ ಬಹುತೇಕ ಆರೋಪಿಗಳನ್ನ ಕರೆಸಿ ಏರೋಸ್ಪೇಸ್ ಪಾರ್ಕ್ ಬಳಿ ನಡೆದಂತ ಮೀಟಿಂಗ್ ಏನು, ಆ ಮೀಟಿಂಗ್ ನಲ್ಲಿ ಯಾಕೆ ಒತ್ತಡಗಳನ್ನ ಹಾಕಲಾಯಿತು, ಇದರ ಬಗ್ಗೆ ಒಂದಷ್ಟು ಇನ್ನು ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಇನ್ನು ಮುರಳಿ ಕೃಷ್ಣ, ಯಶೋಧ ಅನ್ನುವಂತ ಇನ್ನು ಹಲವರು ಬೇರೆಯವರು ಇದ್ದಾರೆ, ಅವ್ರನ್ನ ಕರೆದು ನಾವು ವಿಚಾರಣೆ ಮಾಡಬೇಕಾಗಿರುವಂತದ್ದು. ಹಾಗಾಗಿ ಒಂದು ಕಡೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರು ಭಾಗಿಯಾಗೋದ್ರ ಜೊತೆಗೆ ಅದಾದ ನಂತರ ಅಂದ್ರೆ ಚಂದ್ರಶೇಖರ್ ಆತ್ಮಹತ್ಯೆ ಆದ ನಂತರ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂತದ್ದು, ಸಾಕ್ಷಿಗಳನ್ನ ನಾಶ ಮಾಡುವಂತದ್ದು, ಬೇರೆ ರೀತಿಯಾದಂತಹ ಆಕ್ಟಿವಿಟಿಯಲ್ಲಿ ನಾಗೇಂದ್ರ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಈ ಒಂದು ರಿಮಾಂಡ್ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗುತ್ತೆ. ಮತ್ತೆ ಇದರ ಜೊತೆಗೆ ಇನ್ನೊಂದಷ್ಟು ನಾರ್ಮಲ್ ಅಂದ್ರೆ ಏನು SIT ತನಿಖೆ ಮಾಡೋ ಸಂದರ್ಭದಲ್ಲಿ ಏನು ಒಂದಷ್ಟು ವಿಚಾರಗಳು ಬಯಲಿಗೆ ಬಂದಿತ್ತು, ಎಷ್ಟು ಹಣ ಯಾವಾಗ ಅಕೌಂಟ್ ಓಪನ್ ಆಯಿತು, ಎಲ್ಲಿಗೆ ಹೋಯ್ತು, ಮತ್ತೆ ಅದರ ಟ್ರಾನ್ಸಾಕ್ಷನ್ ಏನಾಯ್ತು, ಅದರ ಡಿಜಿಟಲ್ ಎವಿಡೆನ್ಸ್ಗಳಿದೆ, ಈ ರೀತಿಯಾದಂತಹ ಒಂದು ವಿವರವಾದಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿಯವರೆಗೆ ಈಗ ಹಗರಣ ಹೇಗಾಯ್ತು ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಚಂದ್ರಶೇಖರ್ನ ಆತ್ಮಹತ್ಯೆಯ ಬಳಿಕ ಆಗುವಂತಹ ಇಂಪಾರ್ಟೆಂಟ್ ಮೀಟಿಂಗ್, ಆ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾದ್ರು, ಏನ್ ಚರ್ಚೆ ಆಯ್ತು, ಇವೆಲ್ಲವೂ ಆಯ್ತು. ಈ ಹಣ ಬಳಕೆ ಆಗಿದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದಕ್ಕೂ ಕೂಡ ರಿಮಾಂಡ್ ಅರ್ಜಿಯಲ್ಲಿ ಏನಾದರೂ ಉಲ್ಲೇಖ ಇದೆಯಾ? ಖಂಡಿತ ಉಲ್ಲೇಖ ಆಗಿದೆ ವೀಣಾ. ಅಂದ್ರೆ ಈ ಒಂದು ಅರ್ಜಿಯಲ್ಲಿ ಅಂದ್ರೆ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆದಂತ ವಿಚಾರದಲ್ಲಿ 187 ಕೋಟಿ ಹಣದಲ್ಲಿ ಒಟ್ಟು 94 ಕೋಟಿ ಬಂಜಾರಾ ಹಿಲ್ಸ್ ಅಕೌಂಟ್ಗೆ ಹೋಗುತ್ತೆ. ಅದಾದ ನಂತರ ಕ್ಯಾಶ್ ರೂಪದಲ್ಲಿ ವಾಪಸ್ ಬಂದಿರುವಂಥ ಹಣ ಬಳ್ಳಾರಿಯ ಚುನಾವಣೆಗೆ ಮೀಟಿಂಗ್ ಅಂದ್ರೆ ಉಪಯೋಗ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಸಚಿವರು. ಅಂದ್ರೆ ಈ ಸಂದರ್ಭದಲ್ಲಿ ಬಳ್ಳಾರಿಯ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ರೆ ಈ ಹಗರಣದ ಕ್ಯಾಶ್ ರೂಪಕ್ಕೆ ಬಂದಂಥ ಸಮಯದಲ್ಲಿ ನಡೆದಂಥ ಒಂದು ಚುನಾವಣೆ ಅಂದ್ರೆ ಅದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಈ ಹಣವನ್ನ ಚುನಾವಣೆಗೆ ಬಳಕೆ ಮಾಡ್ಕೊಂಡಿದ್ದಾರೆ, ಕ್ಯಾಶ್ ರೂಪಕ್ಕೆ ತೆಗೆದುಕೊಂಡು ಒಂದು ಕೋಟಿ ಹಣವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಇನ್ನೊಂದಷ್ಟು ಹಣವನ್ನ ಎಲ್ಲೊಂದ್ ಕಡೆ ದಾಚಿಟ್ಟಿದ್ದಾರೆ ಅಂದ್ರೆ ಬಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೆ ಬೇರೆ ಬೇರೆ ರೂಪಕ್ಕೆ ಒಂದು ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅನುಮಾನ ಇರುವಂಥದ್ದು. ಹಾಗಾಗಿ ಈ ಅಂದ್ರೆ ರೇಡ್ ಆದಂಥ ಸಂದರ್ಭದಲ್ಲಿ ಮತ್ತೆ ರೇಡ್ಗಿಂತ ಮೊದಲು ಕಲೆಕ್ಟ್ ಮಾಡಿದಂಥ ಒಂದಷ್ಟು ಎವಿಡೆನ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ವಿರುದ್ಧ ನೇರವಾದಂಥ ಆರೋಪಗಳಿದೆ. ಅದರ ಬಗ್ಗೆ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕಾದಂಥ ಅನಿವಾರ್ಯತೆ ಇರುವಂತಹದ್ದು. ಹಾಗಾಗಿ ನಾವು ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಬೇಕು ಅಂತೇಳಿ ಮನವಿಯನ್ನು ಮಾಡ್ತಾರೆ. ವಿಶೇಷವಾಗಿ ಇಲ್ಲಿಯವರೆಗೆ ಅಂದ್ರೆ SIT ತನಿಖೆಯ ಸಂದರ್ಭದಲ್ಲಿ
ವಿಚಾರದಲ್ಲಿ ರಿವೀಲ್ ಆಗದೆ ಇರುವಂತಹ ಒಂದಷ್ಟು ಪ್ರಮುಖ ವಿಚಾರಗಳಲ್ಲಿ ಒಂದು ಮೀಟಿಂಗ್ ವಿಚಾರ, ಮತ್ತೊಂದು ಈ ಹಣ ಬಳ್ಳಾರಿಯ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ದು. ಆ ಬಳಕೆ ಆಗಿದೆ ಅನ್ನುವಂಥದ್ರೆ ಎಷ್ಟು ಕೋಟಿ ಬಳಕೆ ಆಯಿತು, ಅದರ ಮೋಡಸ್ ಆಫ್ ಟ್ರಾನ್ಸಾಕ್ಷನ್ ಹೇಗಾಗಿದೆ, ಅದರ ಹಿಂದಿರುವಂಥವ್ರು ಯಾರು, ಅದನ್ನ ಕೈ ಬದಲಾವಣೆ ಮಾಡಿದಂಥವ್ರು ಯಾರು, ಈ ಎಲ್ಲ ವಿಚಾರಗಳು ಕೂಡ ಇಡಿ ಕಂಡಿಡ್ಕೊಳ್ಬೇಕಾಗಿರುವಂಥದ್ದು. ಅದೆಲ್ಲದಕ್ಕೂ ಉತ್ತರವನ್ನು ಕೊಡಬೇಕಾದಂಥವ್ರು ಇದೇ ಈ ಒಂದು ಪ್ರಕರಣದ ಕಿಂಗ್ ಪಿನ್ ಆಗಿರುವಂಥ ನಾಗೇಂದ್ರ ಅವರು ಅನ್ನುವಂಥದ್ದು. ಹಾಗಾಗಿ 14 ದಿನಗಳ ಕಾಲ ಅವ್ರನ್ನ ವಿಚಾರಣೆ ಮಾಡಬೇಕು ಅನ್ನೋ ಮನವಿಯನ್ನು ಮಾಡ್ತಾರೆ. ಆದರೆ ಅಂತಿಮವಾಗಿ ಕೋರ್ಟ್ 6 ದಿನ ಸಮಯಾವಕಾಶವನ್ನು ಕೊಟ್ಟಿರುವಂಥದ್ದು. ಈ ವಿಚಾರಣೆ ಆದ ನಂತರ ಇದೆಲ್ಲದಕ್ಕೂ ಉತ್ತರವನ್ನು ಕೊಟ್ಟು ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿದ್ದೆ ಅದರಲ್ಲಿ ಅವ್ರನ್ನ ಜೇಸಿಗೆ ಬಿಡಿ ಅಂತೇಳಿ ಮುಂದಿನ ಅಂದ್ರೆ 18ನೇ ತಾರೀಕು ಅವ್ರು ಹೇಳ್ಬೋದು, ಅಥವಾ ಇಷ್ಟಕ್ಕೂ ಉತ್ತರ ಸಿಗದೇ ಇದ್ರೆ ಮತ್ತೆ ಇನ್ನೂ ಹೆಚ್ಚಿನ ಸಮಯಾವಕಾಶ ನಮಗೆ ಬೇಕು ಅಂತೇಳಿ ನ್ಯಾಯಾಧೀಶರ ಬಳಿ ಕೇಳುವಂತ ಸಾಧ್ಯತೆ ಇರುವಂತಹದ್ದು. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಿನ ಅಂದ್ರೆ ಇಡಿ ಅಧಿಕಾರಿಗಳು ಕೋರ್ಟ್ಗೆ ಕೊಟ್ಟಂತ ಅಧಿಕೃತ ದಾಖಲೆಯಲ್ಲಿ ಹೇಳ್ತಾ ಇದೆ ಈ ಒಂದು ನಿಗಮದಲ್ಲಿ ಬಂದಂತ ಹಣ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ದು. ಬಳಕೆ ಆಗಿದೆ ಅನ್ನುವಂಥದ್ದನ್ನ ಉಲ್ಲೇಖವನ್ನು ಮಾಡ್ತಾರೆ. ಆದ್ರೆ ಎಷ್ಟು ಕೋಟಿ, ಏನು ಅಂದ್ರೆ ಯಾವ ರೀತಿ ಬಂತು ಅನ್ನೋಂಥದ್ದು ವಿಚಾರ ಮುಂದಿನ ತನಿಖಾಂತದಲ್ಲಿ ಬಲ್ಕಿಗೆ ಬರಬೇಕಾಗಿರುವಂತಹದ್ದು. ವಿನಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.